ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಪಿ ಎಮ್ ಕಿಸಾನ್ ಯೋಜನೆಯ 18ನೇ ಕಂತಿನ ಹಣ ಯಾವಾಗ ಬರುತ್ತದೆ, ಏನೆಲ್ಲ ಸ್ಟೇಟಸ್ ನಡೀತಾ ಇದೆ ಸರ್ಕಾರದ ಕಡೆಯಿಂದ ಎಂಬುದನ್ನು ಪೂರ್ಣವಾಗಿ ಚರ್ಚಿಸೋಣ ಇವತ್ತಿನ ವಿಡಿಯೋದಲ್ಲಿ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಬನ್ನಿ ಹಾಗಾದರೆ ನಾವು ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ. ಎಲ್ಲರೂ ಕುತೂಹಲದಿಂದ ಕಾಯ್ತಿರುವ 18ನೇ ಕಂತಿನ ಪಿ ಎಮ್ ಕಿಸಾನ್ ಯೋಜನೆಯ ಹಣ, ಅದರ ಬಗ್ಗೆ ಖುಷಿ ಖಬರಿ ಎಂದೇ ಹೇಳಬಹುದು. ಸರ್ಕಾರವು ಇದರತ್ತ ಎಲ್ಲ ಕೆಲಸವನ್ನು ಕಂಪ್ಲೀಟ್ ಮಾಡಿ ಕುಳಿತಿದೆ. ಅಂದರೆ ಕೃಷಿ ಇಲಾಖೆಯಿಂದ ಮತ್ತು ರಾಜ್ಯದ ಎಲ್ಲ ಪಂಚಾಯತ್ಗಳ ವಿವರವನ್ನು ಸಂಗ್ರಹಿಸಿದೆ. ಒಂದೊಂದು ಕೆಲಸ ನಡೀತಾ ಇದೆ ಸರ್ಕಾರದಿಂದ. ಇದುವರೆಗೆ ಎಲ್ಲ ರೈತರಿಗೆ 17ನೇ ಕಂತಿನವರೆಗೆ ಇದ್ದ ಎಲ್ಲ ಹಣ ಬಂದಿರುತ್ತದೆ. ಅದಕ್ಕಿಂತ ಮೊದಲು ಯಾವ ಥರ ಸ್ಟೇಟಸ್ ಬರುತ್ತದೆ ಅದೇ ಥರ ಈಗ ಬಂದಿದೆ. ನಿಮ್ಮ ಸ್ಟೇಟಸನ್ನು, ನಿಮ್ಮ ಐ ಡಿಯ ಸ್ಟೇಟಸನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ, ಆಗ ನಿಮಗೆ ಗೊತ್ತಾಗುತ್ತದೆ. ಅಲ್ಲಿ ತುಂಬ ಚೇಂಜಸ್ ತಂದಿದ್ದಾರೆ. ಅಂದರೆ ಇನ್ನೊಂದು 10 ದಿನದ ಒಳಗಡೆ ಪೇಮೆಂಟ್ ಆಗುವ ಸಾಧ್ಯತೆ ಎಲ್ಲ ಇದೆ. ಅದಕ್ಕೆ ಅದರ ಪೂರ್ಣ ಕಾರ್ಯ ನಡೀತಾ ಇದೆ ಸರ್ಕಾರದಿಂದ. ನೀವೇ ನೋಡ್ಬೋದು ಸ್ಕ್ರೀನಲ್ಲಿ ಕಾಣುವ ಥರ. ಅಂದರೆ ಇದು ಪೇಮೆಂಟ್ ಬರೋದಕ್ಕಿಂತ 1 ವಾರದ ಮೊದಲೇ ಈ ಕಾಲಮ್ ರೆಡಿ ಆಗೋದು. ಹಾಗೆ ಇನ್ನು 10 ದಿನದ ಒಳಗಡೆ 18ನೇ ಕಂತಿನ ಹಣ ಬರುವ ಸಾಧ್ಯತೆ ಇದೆ. ಇನ್ನು ತಡ ಅಂದರೆ ಒಂದು ಅನೌನ್ಸ್ ಮಾಡಲಿಕ್ಕೆ ಮಾತ್ರ ಬಾಕಿ ಇದೆ ಅನಿಸುತ್ತೆ. ಹೇಗಾದರೂ ಈ ತಿಂಗಳಲ್ಲಿ ನಮಗೆ ಪೇಮೆಂಟ್ ಬರುವ ಸಾಧ್ಯತೆ ಇದೆ. ನೀವೊಮ್ಮೆ ನಿಮ್ಮ ಪ್ರೊಫೈಲನ್ನು ಚೆಕ್ ಮಾಡಿಕೊಳ್ಳಿ. ಸರ್ಕಾರ ಅನೌನ್ಸ್ ಮಾಡಿದ ಕೂಡಲೇ ನಿಮಗೆ ಆ್ಯಕ್ಟಿವ್ ಆಗಿದೆ ಎಂದು ಮೆಸೇಜ್ ಬರುತ್ತದೆ. ನಂತರ ನಿಮ್ಮ ಅಕೌಂಟಿಗೆ ಹಣ ಆದಷ್ಟು ಬೇಗನೆ ಫಲಾನುಭವಿಗಳಿಗೆ ಈ 18ನೇ ಕಂತಿನ ಹಣವು ಸಿಗಲಿ ಎನ್ನುತ್ತಾ ಈ ವಿಡಿಯೋವನ್ನು ಕೊನೆಗೊಳಿಸ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ. ಸಿ ಯು.